ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಟ್ಯಾರಸ್ ವಿತ್ ನಿಖಿತಾ. ಇವತ್ತು ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ನೋಡೋಣ. ಇವತ್ತು ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಏನದ ಅಂತ ನೋಡೋಣ. ನಿಮ್ಗೆ ಏನು ರೆಸನೇಟ್ ಆಗೋದು ಅದಷ್ಟೇ ತೊಗೊಳ್ರಿ. ರೆಸನೇಟ್ ಆಗಿಲ್ಲ ಅಂದ್ರೆ ರೆಸನೇಟ್ ಆಗಿದ್ದಷ್ಟೇ ತೊಗೊಳ್ರಿ. ಓಕೆ, ಇದನ್ನು ದಿನ ಹೇಳಬೇಕದ ನನ್ನ ಕರ್ತವ್ಯ ಅದು. ಸೊ ನಿಮ್ಮ ವ್ಯಕ್ತಿ ಬಗ್ಗೆ ವಿಚಾರ ಮಾಡಿರಿ, ರಿಲೇಷನ್ ಮಾಡ್ಕೊಳ್ರಿ. ಪಾಲಿಟಿಕ್ಸ್, ಓಕೆ, ಕರೇಜ್, ಬ್ರೇಕ್ ಥ್ರೂ, ಓಕೆ, ಗುಡ್. ನಿಮ್ಮ ವ್ಯಕ್ತಿ ತಮ್ಮ ಇಂಟ್ಯೂಷನ್ಸ್ ಅಂದರೆ ತಮ್ಮ ಒಳಗಿನ ಮಾತನ್ನು ಕೇಳ್ತಿದ್ದಾರೆ. ತಮಗೇನು ಸರಿ, ತಮಗೇನು ತಪ್ಪು, ತಾವೇನೋ ಒಂದು ವರ್ಕ್ ನಾವು ಈಗ ಅಂದರೆ ನಿಮ್ಮ ಬಗ್ಗೆ ಏನಾದ್ರು ವಿಚಾರ ಮಾಡ್ತಿದ್ರೆ ಅಂದ್ರೆ ಸೀಕ್ರೆಟಿವ್ ಮಾಡ್ತಿದ್ದಾರೆ. ಯಾರಿಗೂ ಏನೂ ಹೇಳ್ತಾ ಇಲ್ಲ. ನಾನು ಹಿಂಗೆ ಮಾಡಾಕೊಂಟೇನಿ, ನಾನು ಹಿಂಗೆ ನನ್ನ ವ್ಯಕ್ತಿಗೆ ಹೋಗ್ತೀನಿ, ಬೆಟ್ಟ ಆಗ್ತೀನಿ, ಹಿಂಗೇನೋ ಇರ್ತಾವಲ್ಲ ಕೆಲವೊಂದು. ಇಷ್ಟು ದಿನ ಎಲ್ಲರಿಗೂ ಹೇಳ್ತಿ ಯಾರಿಗೂ ಒಂದು ಸೆನ್ಸ್ ನಿಮ್ಮ ಫ್ರೆಂಡ್ಸಿಗೆ ಹೇಳ್ತಿದ್ರು, ಇನ್ನೊಬ್ರು ಯಾರು ಹೇಳ್ತಿದ್ರು. ಈಗಿಲ್ಲ, ಸ್ವಲ್ಪ ಸೀಕ್ರೆಟಿವ್ ಮಾಡ್ತಿದ್ದಾರೆ. ಮೆಡಿಟೇಷನ್ ಮಾಡ್ತಿದ್ದಾರೆ. ಕಂಪ್ಯಾರಿಸನ್ಸ್ ಇದ್ವು ಅವ್ರ ಜೀವನದೊಳಗೀಗ. ಕಂಪ್ಯಾರಿಸನ್ಸ್ ಇದ್ವು ಅಥವಾ ನಿಮ್ಮ ಬಿಟ್ಟು ಬೇರೆ ಯಾರೋ ಇದ್ದರೆ ಅವ್ರ ಜೊತೆ ಕಂಪ್ಯಾರಿಸನ್ ನಡೆದವು. ಬಟ್ ಇದೆಲ್ಲ ಕಂಪ್ಯಾರಿಸನ್ ಒಳಗೆ ಭಾಳ ಸ್ಟ್ರೆಸ್ ನೋಡಿಲ್ಲ. ಎಷ್ಟು ಫುಲ್ ಸ್ಟ್ರೆಸ್. ಎಲ್ಲ ಖುಷಿ ಐತಿ ಜೀವನದೊಳಗಾದ್ರೆ ಏನೂ ಇಲ್ಲ. ಹಿಂಗೇನು ಅಂತೀವಿ, ಎಲ್ಲ ಐತಿ, ಉಣ್ಣಕ್ಕೆ ತಿನ್ನೋಕ್ಕೆಲ್ಲ ಐತಿ ಅಂತೀವಿ. ಬಟ್ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತೀವಲ್ಲ, ಆ ಟೈಪ್. ಅವೇರ್ನೆಸ್ ಇಲ್ಲಿ ನೋಡ್ರಿ, ಅವೇರ್ನೆಸ್. ನಿಮ್ಮನ್ನು ಮಿಸ್ ಮಾಡ್ಕೊತಿದ್ದಾರೆ. ಬಟ್ ಬೇರೆಯವ್ರ ಮಾತು ಕೇಳ್ಕೊಂಡು ಏನೋ ಮಾಡ್ಕೊಂಡು ಆ್ಯಕ್ಷನ್ ತೊಗೋಬೇಕಂತ ಅನಿಸಿಲ್ಲ. ಸೊ ದೇ ಆರ್ ಗೆಟ್ಟಿಂಗ್ ರೆಡಿ. ರೈಟ್ ಟೈಮಿಗೆ ವೆಯ್ಟ್ ಮಾಡ್ತಿದ್ದಾರೆ. ಸೊ ಅವ್ರ ಜೀವನದೊಳಗತ್ತೆ ನಿಮ್ಮಿಬ್ಬರ ನಡುವೆ ಯಾರೋ ಬಂದು ನಿಮ್ಮಿಬ್ಬರನ್ನ ಕೆಡ್ಸೋಕೆ ಭಾಳ ಹಾಳು ಮಾಡ್ಯಾರ. ಪಾಲಿಟಿಕ್ಸ್ ಮಾಡಿದ್ರೆ ಅಥವಾ ನೀವು ಅವ್ರ ಜೀವನದಾಗ ಯಾರೋ ಅಥವಾ ಅವ್ರಿಗೇನು ಅನಿಸ್ತೈತಿ, ನಾವು ಮುಖವಾಡ ಹಾಕ್ಕೊಂಡಿದ್ವಾ ಈ ರಿಲೇಷನ್ಶಿಪ್ ಒಳಗೆ ಒಬ್ರಿಗೊಬ್ರು, ಅಥವಾ ನೀವು ಮುಖವಾಡ ಹಾಕ್ಕೊಂಡು ಜೀವನ ಮಾಡಿದ್ರೆ ಅವ್ರ ಜೊತೆಗೆ ಅಂತ ಅನಿಸ್ತೈತಿ. ಕೆಲವೊಂದು ಕೇಳೋ ಮುಂದೆ ನಿಮ್ಗೆ ಹಾರ್ಷ್ ಅನಿಸ್ತೈತಿ. ಇನ್ನೊಬ್ರ ಬಗ್ಗೆ ನಾನು ಹೇಳೋ ಮುಂದೆ ನೀವು ಹೌದ್ರಿ ಮೇಡಮ್ ಹಂಗದಾರ ಅಂತೀರಿ. ಬಟ್ ಇನ್ನೊಬ್ರು ನಿಮ್ಮ ಬಗ್ಗೆ ಹಿಂಗೆ ಥಿಂಕ್ ಮಾಡ್ತಾ ಅಂದಾಗ ನಿಮ್ಗೆ ಅದು ಆ್ಯಕ್ಸೆಪ್ಟ್ ಮಾಡ್ಕೊಳೋ ಶಕ್ತಿ ಇರೋಲ್ಲ. ಮಾಡ್ಕೋಬೋದಲ್ಲ. ಸೊ ಅವ್ರಿಗೆ ಅನ್ನಿಸ್ತಿರೋದು ಅಷ್ಟೇ ಇದೆ. ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳಿದೆ ನಾನು ಹೇಳ್ತೀನಿ. ಕರೆಕ್ಟ್ ಅಲ್ಲ? ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಟ್ಯಾರಸ್ ವಿತ್ ನಿಖಿತಾ. ಜನರಲ್ ಕಲೆಕ್ಟಿವ್ ಮತ್ತು ಟ್ಯಾಬ್ಲೆಟ್ಸ್ ರೀಡಿಂಗ್. ನಿಮಗೆ ಏನು ರೆಸೆಂಟ್ ಆಗೋದು ಅಷ್ಟೇ ತೊಗೊಂಡ್ರೆ. ವಾಲ್ಯೂಮ್ ಭಾಳ ಕಮ್ಮಿ ಐತಿ, ಜೋರು ಮುಟ್ಟು ಮಾಡ್ಕೊಂಡು ಕೇಳ್ಕೊಡ್ರಿ. ಸೊ ಇವತ್ತಿನ ದಿನ ನಿಮ್ದು ಹೆಂಗೈತೆ ನೋಡೋಣ. ನಿಮ್ಮದು ಮತ್ತು ನಿಮ್ಮ ಪರ್ಸನಿನ ಎನರ್ಜಿ ಏನದ ನೋಡೋಣ. ಗಿಲ್ಟ್. ಇವತ್ತಿನ ದಿನ ನಿಮ್ಗೇನೋ ಒಂದು ಪಶ್ಚಾತ್ತಾಪ ಆಗೋ ಚಾನ್ಸಸ್ ಇದೆ ನೋಡಿರಿ. ಓಕೆ, ಅದ್ರ ಬಗ್ಗೆ ಭಾಳ ವಿಚಾರ ಮಾಡ್ತೀನಿ. ನಾನು ಯಾಕೆ ಹಿಂಗೆ ಮಾಡಿದೆ, ಹಿಂಗೆ ಮಾಡಬಾರ್ದಾಗಿತ್ತು. ಇವತ್ತಿನ ಯಾರೋ ತಲೆ ತಿನ್ನೋರು ಬರ್ಬೋದು, ಅದು ನಿಮ್ಮೊಳಗೆ ನೀವು ಭಾಳ ವಿಚಾರ ಮಾಡ್ತೀರಿ ಇವತ್ತು. ಸೊ ಅದರಿಂದ ಹೊರಗೆ ಬರೋಕ್ಕೂ ಟ್ರೈ ಮಾಡ್ತೀರಿ. ಆ ವಿಷಯ ಬಗ್ಗೆ ನೀವು ಕಾಂಪ್ರಮೈಸ್ ಮಾಡ್ಕೊಳಕ್ಕೂ ವಿಚಾರ ಮಾಡ್ತೀರಿ. ಟ್ಯಾಕ್ ಮಾಡ್ತೇವೆ. ಯಾಕಿನ ಬಗ್ಗೆ ವಿಚಾರ ಮಾಡ್ತಿದ್ದೀರಿ? ತಪ್ಪಾದ್ರೆ ತಪ್ಪು ಅಂದ್ಕೊಂಡ್ಬಿಡ್ರಿ. ಅಷ್ಟೊಂದು ವಿಚಾರ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಬೇಡ್ರಿ. ಮೋಸ್ಟ್ಲಿ ನೀವು ಇವತ್ತು ಭಾಳ ಸಿಟ್ ಮಾಡೋ ಚಾನ್ಸಸ್ ಅದಾವೆ. ಸ್ವಲ್ಪ ನಿಮ್ಮ ಕಂಟ್ರೋಲ್ನಾಗ ತಪ್ತೀರಿ. ಸ್ವಲ್ಪ ಹೆದರಿಕೆನೂ ಆಗ್ತೈತಿ. ಸ್ವಲ್ಪ ಶಾಂತಿ ಇರಿ ಇವತ್ತೊಂದಿನ. ಭಾಳ ಬೇಜಾರಾಗಿದೆ. ಯಾಕಂದರೆ ಇಷ್ಟೆಲ್ಲ ನಡೀತಿರ್ತಲ್ಲ ತಲೆ ಒಳಗೆ. ಸೊ ನಿಮ್ಮ ಬೇಜಾರುಗಳ, ನಿಮ್ಮ ದುಃಖನ ಸಿಟ್ಟೊಳಗೆ ಇನ್ನೊಬ್ರ ಮೇಲೆ ಹಾಕಬೇಡ್ರಿ. ಸ್ವಲ್ಪ ಶಾಂತಿ ಇರಿ. ಇರಲ್ಲ ಅಂತ ಬಂದೈತೆ. ಸೊ ಶಾಂತಿ ಇರ್ರಿ ಅಂತ ನಾ ಹೇಳ್ತದೆ. ಓಕೆ, ಯಾರೂ ಇಲ್ಲ ನಮ್ಮ ಜೀವನದಾಗ ಅನ್ನಿಸೋದಂಥದ್ದೊಂದು ನಿಮ್ಗೆ ಪರಿಸ್ಥಿತಿ ಬರ್ತೈತೆ ನೋಡ್ರಿ ಅಂತ.
ನಿಮ್ಮನ್ನು ನೀವು ಒಬ್ಬರೇ ಇರ್ಬೇಕಂತ ಇಷ್ಟಪಡ್ತೀರಿ ಇವತ್ತು. ನಮ್ಮ ಪಾಡಿ ನಮ್ಮ ಬಿಟ್ಬಿಡ್ರಿ. ಭಾಳ ಸಿಟ್ಟು ಬರ್ತೈತಿ ಇವತ್ತು. ಸ್ವಲ್ಪ ನಿಜವಾಗ್ಲೂ ಶಾಂತಿ ರೀ. Honor the cycles of your body, energy level and emotions. ಜೀವನದಾಗ ಏನು ಎಳೆತಗಳಾಗ್ತಾವಲ್ಲ ಅದನ್ನೆಲ್ಲ ಒಪ್ಕೊಳೋದು ಕಲ್ರಿ ಅಂತ ಹೇಳ್ತಿದ್ದಾರೆ. ಓಕೆ, ನಿಮ್ಮೊಳಗೆ ಏನು ಚೇಂಜಸ್ ಆಗ್ತದಲ್ಲ ನಿಮ್ಮ ಮನಸ್ಸೊಳಗೆ, ಮೈಂಡ್ ಒಳಗೆ, ಥಾಟ್ಸ್ ಒಳಗೆ, ಅದನ್ನು ಒಪ್ಕೊಳೋದು ಕಲೀರಿ. ಒಪ್ಕೊಂಡು ಹೌದು ಅಂತಂದು ಶಾಂತ ಆಗೋದು ಕಲೀರಿ. ಸಿಟ್ಟು ಮಾಡಿ ಇನ್ನೊಬ್ಬರ ಮೇಲೆ ಮಾಡಿದ್ರೆ ಉಪಯೋಗ ಇಲ್ಲ. ಮೇಷ, ಸಿಂಹ ಮತ್ತು ಧನುಷ್ ರಾಶಿ ಸೇಮ್ ಎರಡು. ನಿಮ್ಮ ವ್ಯಕ್ತಿನ ಹೆಂಗೈತೆ ನೋಡೋಣ. ನಿಮ್ಮ ವ್ಯಕ್ತಿ ಮೆಡಿಟೇಷನ್ ಮಾಡ್ತಿದ್ದಾರೆ, ತಮ್ಮನ್ನು ತಾವು ಬ್ಯಾಲೆನ್ಸ್ ಮಾಡ್ಕೋಬೇಕಂತ ನೋಡಿದಾರೆ. ಭಾಳ ರೆಸ್ಪಾನ್ಸಿಬಿಲಿಟೀಸ್ ಅದಾವು, ಕಷ್ಟ ಐತಿ ಜೀವನದೊಳಗೆ. ಹಿಂದಿನ ಏನೋ ನೆನಪು ಮಾಡ್ಕೊಂಡು ಭಾಳ ಬೇಜಾರು ಮಾಡ್ಕೊಂಡಿದ್ದಾರೆ. ಬಟ್ ಅದಕ್ಕೆ ಸ್ವಲ್ಪ ಹೀಲಿಂಗ್ ಎನರ್ಜಿ ಒಳಗೆ ಅದಾರ. ನೀವು ವಾಂಟು ಅಂದರೆ ಒಂದು ಖುಷಿ ಬೇಕು ಜೀವನಕ್ಕೆ ಅಂತಂದು ಇವತ್ತು ಸ್ವಲ್ಪ ಮೆಡಿಟೇಷನ್ ಮಾಡಿ ಶಾಂತ ಅದಾರ. ನೀವು ಹೆಂಗೆ ಅಗ್ರೆಸ್ ಹಾಕೋಲ್ಲ ರೂಲ್ ನಿಮ್ಮ ಉಲ್ಟಾ ಅದಾರ. ನೀವು ಎಷ್ಟು ಇವತ್ತು ಸಿಟ್ಟು ಮಾಡಿ ನಿಮ್ಗೆ ಎಷ್ಟು ಅಷ್ಟು ಶಾಂತ ಆಗಕ್ಕೆ ಟ್ರೈ ಮಾಡ್ತಾರೆ. ನೀವು ಅವ್ರ ಮುಂದೆ ಹೋಗಿ ಏನಾರ ಕೂಗ್ರಿ, ಏನಾರು ಮಾಡಿರಿ, ಓಕೆ ಆತಲ್ಲ ಹೋಗ್ಬಿಡಿ. ಹಂಗೆ ಶಾಂತ ಇರೋದು. ಅವ್ರ ಜೀವನದಾಗ ಇವತ್ತು ಏನಾದರೂ ಒಂದು ಬ್ಯಾಡ್ ನ್ಯೂಸ್ ಕೇಳುವಂಥ ಚಾನ್ಸಸ್ ಬರ್ಬೋದು. ಅವ್ರಿಗೆ ಏನು ಬ್ಯಾಡ್ ನ್ಯೂಸ್, ಅವ್ರಿಗೆ ಏನು ನಮ್ಗೆ ಇದಾಗಿಲ್ಲ, ನಾವು ಫೇಲ್ ಆಗಿನಂದ್ರೆ ಅದು ಬ್ಯಾಡ್ ನ್ಯೂಸ್. ಓಕೆ, ಕೆಲವೊಬ್ಬರಿಗೆ ಬ್ಯಾಡ್ ನ್ಯೂಸ್, ಕೆಲವೊಬ್ರಿಗೆ ಏನಂತೀರಿ ನಿಮ್ಮ ಎಂಗೇಜ್ಮೆಂಟ್ಸ್, ನಿಮ್ದು ಏನಾದ್ರು ಒಂದು ಅಪಾಯಿಂಟ್ಮೆಂಟ್ಸ್ ಏನಿರ್ತಾವಲ್ಲ, ಯಾರಿಗೂ ವೆಯ್ಟ್ ಮಾಡ್ತಿರ್ತೀರಿ, ಏನೋ ಒಂದು ವೆಯ್ಟ್ ಮಾಡ್ತಿರ್ತಿಲ್ಲ, ಅವು ಬರಲ್ಲ. ಆ ರೀತಿಯೂ ಬ್ಯಾಡ್ ನ್ಯೂಸ್. ಎಲ್ಲೋ ಹೋಗ್ಬೇಕಂದಿರ್ತೀರಿ, ವೆಯ್ಟ್ ಮಾಡಿ ಹೋಗ್ಬೇಕು, ನಾನು ಇವತ್ತು ನನ್ನ ಇಂಟ್ರ್ಯೂ ಐತಿ, ಎಕ್ಸಾಂಪಲ್ ಇದೆ, ಅಲ್ಲಿ ಹೋಗ್ಬೇಕು, ನಾನು ಏನೋ ಆಗ್ತದೆ, ಇವತ್ತಿಲ್ಲ ಅದಾಗಲ್ಲ. ಆ ರೀತಿಯೂ ಅದು ಬ್ಯಾಡ್ ನ್ಯೂಸ್ ಅಲ್ಲ. ಬಟ್ ಅದನ್ನು ಹೆಂಗೆ ನಿಮಗೆ ಗೊತ್ತದನ್ನ ಹೆಂಗೆ ತೊಗೋಬೇಕಂತಂದು ಅಷ್ಟೇ. ಭಾಳ ಹಿಂಗೆ ಎಕ್ಸೈಟ್ಮೆಂಟ್ ಆಗಿ ಹಾಗೆಲ್ಲ ಮಾಡಲ್ಲ. ಇವತ್ತು ನಿಮ್ಮ ವ್ಯಕ್ತಿ ಮಾಡೋದಿಲ್ಲ, ಶಾಂತಿ ಇರ್ತಾರೆ. ಹಂಗೆ ಟ್ರಾವೆಲಿಂಗ್ ಎಲ್ಲ ಹೋಗ್ಬೇಕು ಅಂದ್ಕೊಂಡಿರ್ತಾರೆ, ಆಗಲ್ಲ, ಕ್ಯಾನ್ಸಲ್ ಆಗ್ತದೆ. ಅವ್ರಿಗೆ ಜೀವನದೊಳಗೆ ಕೆಲವೊಂದು ಚೇಂಜಸ್ ಬಂದರೆ ಭಾಳ ಹಿಂಗೆ ಏನಂತೀರಿ ಅಂದ್ರೆ ಹ್ಯಾಂಡಲ್ ಮಾಡೋದು ಕಲ್ತಾರೆ ಅವ್ರಿಗೆ, ಅಷ್ಟೇ ಹೇಳ್ಬೋದು. ತಮಗೆಲ್ಲ ಇಷ್ಟ ಇಲ್ಲ, ತಮಗೆಲ್ಲ ಸಿಟ್ಟು ಬರ್ತೈತೆ, ಎಲ್ಲ ಬಿಟ್ಟು ಶಾಂತಿ ಇರೋದು ಇಂಪಾರ್ಟೆಂಟ್ಲಿ. ಮೆಂಟಲ್ ಪೀಸ್ ಭಾಳ ವಿಚಾರ ಮಾಡ್ತಾರೆ ನಾ ಇವತ್ತಿನ ದಿವಸ. ಅವ್ರದ್ದು ಹಳೆಯ ಜೀವನ ಒಳಗೆ ಅಥವಾ ಏನಾದರೂ ಕೆಲವೊಂದು ಕಹಿ ಘಟನೆಗಳು ನಡೆಯುತ್ತಲ್ಲ, ನಾವು ಪಾಸ್ಟ್ ಲೈಫ್ ಅಂತಲ್ಲ, ಹಿಂದೆ ಕಳೆದು ಹೋದ ವರ್ಷಗಳಲ್ಲಿ ಏನೋ ಅಂದ್ಕೊಂಡಿರ್ತಾರೆ, ಅದು ನನಸಾಗಿರಲ್ಲ, ಇನ್ನೂ ಆಗಿರ್ತೈತಿ, ಅದು ಹೀಲಿಂಗು ಮಾಡ್ಕೊತಾರೆ ಕೆಲವರು. ಕರ್ಕ, ವೃಶ್ಚಿಕ, ಮೀನ, ಮೇಷ, ಸಿಂಹ, ಧನುರಾಶಿ. ಸೊ ನಿಮ್ಮ ವ್ಯಕ್ತಿ ಜೀವನದೊಳಗೆ ಏನೋ ಒಂದು ಮೀರಲ್ಕರ ಏನೋ ಅಂದ್ರೆ ಬೇಜಾರಾಗಿ ಎಲ್ಲ ಬ್ರೋಕನ್ ಆಗೈತೆ, ಏನಾದರೂ ಅವ್ರ ಜೀವನಕ್ಕೆ ಏನೋ ಒಳ್ಳೇದಾಗೋದಂಥದ್ದು ಪ್ರೇ ಮಾಡಿದ್ದು, ಅವರು ಇಷ್ಟು ದಿನ ಏನೋ ಕೇಳ್ಕೊತಿದ್ರಲ್ಲ ಅಂಥದ್ದು ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಬರೋಂಥ ಚಾನ್ಸಸ್ ಇದೆ ಅವರಿಗೆ. ಅನ್ಎಕ್ಸ್ಪೆಕ್ಟೆಡ್ ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು. ಸೊ ಬ್ಯಾಡ್ ನ್ಯೂಸಸ್ ಬರೋ ಚಾನ್ಸಸ್ ಇದೆ. ಅನ್ಎಕ್ಸ್ಪೆಕ್ಟೆಡ್ಲಿ ಏನಾದರೂ ಬರ್ಬೋದು, ಅದನ್ನು ಅವರು ಬ್ಯಾಲೆನ್ಸ್ ಮಾಡ್ಕೊತಾರೆ. ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ, ಕಾಲ್ ಮಾಡಬೇಡ್ರಿ, ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಸೊ ನೀವು ಶಾಂತಿ ಇರ್ರಿ,
ನಿಮ್ಮ ವ್ಯಕ್ತಿ ಆಲ್ರೆಡಿ ಶಾಂತ ಅದಾರ. ನೀವು ಅವ್ರ ಮುಂದೆ ಹೋಗಿ ಏನಾದರೂ ಮಾತಾಡಿದ್ರಿ, ನಿಮ್ದೆಲ್ಲ ಅಗ್ರೆಷನ್ ಹಾಕಿದ್ರೆ ನಿಮ್ಗೆ ಹೀಲಪ್ ಮಾಡ್ತಾರೆ ಅವರು. ಓಕೆ, ನಿಮ್ದು ಏನು ಇವತ್ತು ಅಗ್ರೆಷನ್ ಎಲ್ಲ ಐತಿ, ನಿಮ್ದು ಏನೋ ಒಂದು ಸಿಟ್ಟು ಐತಿ, ಏನಾಯ್ತಲ್ಲ ನಿಮ್ಮ ತಲೆ ಒಳಗೆ ಏನೋ ನಡೀತಿದವಲ್ಲ, ನಿಮ್ಮ ವ್ಯಕ್ತಿ ಜೊತೆ ಏನಾದರೂ ಹೋಗಿ ನೀವೊಂದು ಸಮಾಧಾನ ನೀವೆಲ್ಲ ಮುಂದೆ ಕೂಗಾಡಿ ಏನು ಮಾಡಿದ್ರೆ ದೇ ವಿಲ್ ಕಾಮ್ ಡೌನ್. ಅಂದರೆ ಅವ್ರು ನಿಮ್ಮನ್ನು ಸಮಾಧಾನ ಮಾಡುವಂಥ ಶಕ್ತಿ ಇವತ್ತು ಅವ್ರಿಗೆ ಐತಿ. ನೀವು ಕಾಂಟ್ಯಾಕ್ಟ್ ಒಳಗಿದ್ರಿ, ನೀವು ಹತ್ರ ಇದ್ರಿ ಅಂದರೆ, ಇಲ್ಲ ಅಂದ್ರೆ ನೀವು ಸಮಾಧಾನ ಆಗೋದು ಕಲೀರಿ. ಓಕೆ, ಭಾಳ ಕೂಗಾಡಬೇಡ್ರಿ ಇವತ್ತು, ಯಾರ ಮೇಲೂ ಕೂಗಾಡಬೇಡ್ರಿ. ಇವತ್ತು ಹೇಳ್ಯಾರ ನಮಗೆ ಕೂಗಾಡಬಾರ್ದು, ನಾನು ಸಮಾಧಾನ ಬೇಕು, ಕಂಟ್ರೋಲ್ ಮಾಡ್ಕೊಳ್ರಿ. ನಿಮ್ಮ ಸಿಟ್ಟನ್ನು ಭಾಳ ಕಂಟ್ರೋಲ್ ಮಾಡ್ಕೊಳ್ರಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ.